ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯನ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ಹಾಕ್ಕೊಟ್ಟು ಮಕ್ಕಳು ಕೂಡ ಟಿಫನ್ನ ತಿಂದ್ಕೊಂಡು ಸ್ಕೂಲಿಗೆ ಕೂಡ ಹೊರಟರು. ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗಿ ಬಂದಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಇತ್ತು ಅಂತ ಅದನ್ನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾಯಿತು. ಇನ್ನು ತುಂಬ ಲೆಂತಿಯಾಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಂಡೇ ಇತ್ತು. ಸಂಡೇ ನಮ್ಮ ಅತ್ತೆಯವ್ರ ಮನೇಲಿ ಹಾಲು ಕುಸ್ತಾಯಿದ್ರು. ಸರಿ, ಅಲ್ಲಿಗೆ ಬಂದಿದ್ದೀವಿ. ಅರ್ಶಿನ ಕುಂಕುಮ ಕರೆದಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಇನ್ನು ಅಲ್ಲಿ ಆಮೇಲೆ ಸಾಕಿದ್ರು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ. ಇಷ್ಟ ಆಯ್ತಾ ಚಿನ್ನಿ ನಿಂಗೆ? ಇಷ್ಟ ಆಯ್ತು. ಏನಿತ್ತು ಅದರಲ್ಲಿ? ಒಂದು ಚಿಕ್ಕ ಆಮೆ, ಒಂದು ದೊಡ್ಡ ಆಮೆ. ಟಾಟಾಯ್ಸ್ ಇಷ್ಟನಾ? ಇನ್ನು ಅವ್ರ ಮನೇಲಿ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ರಿಟರ್ನ್ ಬರಬೇಕಾದ್ರೆ ಅವರು ಆಮೇಲೆ ಸಾಕಿದ್ರು ಅಂತ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು, ಇನ್ನು ನಾಯಿ ಬೇರೆ ಇತ್ತು, ತುಂಬಾ ಬೊಗಳುತ್ತಾ ಇತ್ತು. ಇನ್ನು ಅದ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಮುಗಿಸ್ಕೊಂಡಿರೋ ಮನೆಗೆ ಹೊಟ್ಟಿದ್ದೀವಿ. ಮಾಡ್ಕೊಡೋರು ಅವ್ರ ಅಮ್ಮ ಇಲ್ಲೇ ಇದ್ರಿ. ಇಬ್ರಿಗೂ ಬರಲ್ಲ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಹತ್ರದಲ್ಲೇ ಮುನೇಶ್ವರನ ದೇವಸ್ಥಾನ ಇತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ರಲ್ಲ, ಹಾಗೆ ಮುನೇಶ್ವರನ ದೇವಸ್ಥಾನಕ್ಕೆ ಕೂಡ ಬಂದಿದ್ದಾಯಿತು. ನಾನೆಲ್ಲ ಒಳಗಡೆ ಹೋಗ್ಬಿಟ್ಟು ಮತ್ತೆ ಬಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಅಲ್ಲಿಂದ ಬಂದಮೇಲೆ ಮಕ್ಕಳನ್ನ ಆಂಟಿ ಅವ್ರ ಮನೆಗೆ ಕರ್ಕೊಂಡೋದ್ರು. ಸರಿ, ಕರ್ಕೊಂಡು ಹೋಗ್ತೀನಿ ಕಳಿಸಿ, ಹೆಂಗು ಸಂಡೇ ಇದೆಯಲ್ಲ ಅಂತ ಕಳಿಸ್ದೆ. ಇನ್ನು ನಾನು ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋದು, ಮಕ್ಳು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಣ ಅಂತ ಕುತ್ಕೊಂಡೆ 10:30ಗೆ. ಇನ್ನು ಈ ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸೋಷ್ಟೊತ್ತಿಗೆ 12:30 ಆಯಿತು. ಇನ್ನು ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡಿ ಉಗ್ಸಾಕಿ ಜಿಗ್ಜ್ಯಾಕ್ ಮಾಡಿ ಒಂದು ಸ್ವಲ್ಪ ಸೀರೆಗಳೆಲ್ಲ ಜಿಗ್ಜ್ಯಾಕ್ ಮಾಡೋದಿತ್ತು. ಇನ್ನೂ ಒಂದು 2ರಿಂದ 3 ಸೀರೆ ಫಾಲ್ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಇನ್ನು ಅದನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ನ ಹಿಡಿತು. ಇನ್ನು ಅಷ್ಟರೊಳಗೆ ಒಂದು ಸ್ಯಾರಿ ಕುಚ್ಚು ಕೂಡ ಕಟ್ಟಾಕಿ ಕೊಟ್ಟಿದ್ರು. ಅದನ್ನು ನೈಟೇ ಕೊಡಬೇಕಾಗಿತ್ತು. ರೆಡಿ ಮಾಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಗೃಹ ಪ್ರವೇಶ ಇತ್ತು ಅಂತ ಅಂದ್ಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗಿದ್ದೀವಿ ಇವಾಗ. ಇನ್ನು ಹತ್ರದಲ್ಲೇ ಗೃಹಪ್ರವೇಶ ಇತ್ತು ನಮ್ಮ ಅಣ್ಣವ್ರ ಮನೆದು ಅಂತ ಅಂದ್ಬಿಟ್ಟು ಇನ್ನು ಅಮ್ಮ ಮನೆಗೆ ಹೋಗಿ ಅಮ್ಮ ಅಪ್ಪ ಇಬ್ಬರು ಬಂದರು. ಎಲ್ಲರೂ ಒಟ್ಟಿಗೆ ಗೃಹಪ್ರವೇಶದ ಮನೆಗೆ ಕೂಡ ಹೋದ್ವಿ. ಈ ರೀತಿಯಾಗಿ ಮನೆ ಇತ್ತು. ಮನೆದು ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಮನೆ ಕೂಡ. ಸಣ್ಣ ಪುಟ್ಟ ವಿಡಿಯೋಸ್ ಎಲ್ಲ ತಕ್ಕೊಂಡು ಇನ್ನು ಗೃಹಪ್ರವೇಶ 3rd ಫ್ಲೋರಲ್ಲಿ ಇದ್ದಿದ್ದು ಪೂಜೆ ಎಲ್ಲ. ಸರಿ, ಇನ್ನು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿದ್ದಾಯಿತು. ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿತ್ತು. ಇನ್ನು ನಾಳೆ ಗೃಹಪ್ರವೇಶ ಇದ್ದಿದ್ದು. ನಾವು ಒಂದು ದಿವಸ ಮುಂಚೆನೇ ಹೋಗಿದ್ವಿ. ಇನ್ನು ಗೃಹಪ್ರವೇಶ ದಿವಸ ಮಕ್ಕಳಿಗೆ ಸ್ಕೂಲ್ ಇತ್ತು. ಆಲ್ಮೋಸ್ಟ್ ಇವಾಗ ದೀಪಾವಳಿಗೆ ಅಂತಲೇ ಅವರೇ ಒಂದು 4-5 ದಿವಸ ರಜೆ ಕೊಟ್ಟಿದ್ರು. ಮತ್ತು ನಾವು ರಜೆ ಹಾಕಿದ್ರೆ ಬೈತಾರೆ, ಸ್ಕೂಲಲ್ಲಿ ರಜೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವು ಹಿಂದಿನ ದಿನವೇ ಗೃಹಪ್ರವೇಶದ ಹಿಂದಿನ ದಿನವೇ ಅಪ್ಪ ಅಮ್ಮ ನನ್ನ ತಮ್ಮಂದಿರು ಎಲ್ಲ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಗೃಹಪ್ರವೇಶನ ಅಟೆಂಡ್ ಮಾಡಿ ಬಂದಿದ್ದಾಯಿತು. ಇನ್ನು ಮನೆ ಟೆರೆಸ್ ಮೇಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮನೆ ಯಾವ ರೀತಿ ಇದೆ ಅಂತ ಕೂಡ ಮನೆ ಮೇಲೆ ಇದು ಟೆರೆಸ್ ಹತ್ರ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಆಟ ಆಡೋಕ್ಕೂ ಕೂಡ ತುಂಬಾ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಇದೇ ರೂಮ್, ಇದು ಡಬಲ್ ಬೆಡ್ರೂಮ್ ಆಗಿದೆ. ಇದು ಒಂದು ಸಿಂಗಲ್ ಬೆಡ್ರೂಮು, ಆ ಕಡೆ ಇನ್ನೊಂದು, ಮಧ್ಯದಲ್ಲಿ ಒಂದು ವಾಶ್ರೂಮ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಕೂಡ ಇದೆ. ಇದು ಕಿಡ್ಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಅವರು. ಬಪ್ಪ ಈ ಕಡೆ ಬಿಡು, ಅದೇನ ಮಾಡಿ. ಬೈ ಕಡೆ ಚಿನ್ನಿ, ಬೈ ಕಡೆ. ಇದು ಏನು ಓಪನ್ ಅಲ್ಲ. ಇಲ್ಲೇನೋ ಮಂಡಲ ಬೇರೆ ಬಂದಿರೋದು ನಾನು.
ಹಾಂ ಅದು ಟಿ ವಿ ಯೂನಿಟ್ ಹೋಮ ಮಾಡಿದಾರೆ ಬರ್ರಿ. ಇನ್ನು ಮೇಲ್ಗಡೆ ಎಲ್ಲ ನೋಡಿಕೊಂಡು ಇನ್ನು ಫ್ಯಾಮಿಲಿ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ರು. ನಾವು ಕೂಡ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಇವಾಗ 10:45 ಆಗಿದೆ. ಇವಾಗ ಊಟ ಮಾಡಿಕೊಂಡು ಇನ್ನು ನಾವು ಆ ಮನೆಗೆ ಕೂಡ ಓಡಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಓಡೋಣ ಅಂತ ಬಂದ್ವಿ. ಅಷ್ಟರೊಳಗಡೆ ಅರಿಶಿನ ಕುಂಕುಮ ತೊಗೊಳ್ಳಿ ಅಂತ ಕರೆದ್ರು. ಇನ್ನು ಎಲ್ಲರೂ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ವಿಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.